ಸಿಲಿಕಾನ್ ಸಿಟಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕಳ್ಳರು ಕೂಡ ಇದ್ದಾರೆ. ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಬ್ಬಿಣದ ರಾಡಲ್ಲಿ ಕಾರ್ ಗ್ಲಾಸ್ ಒಡೆದು ಬೆಲೆ ಬಾಳುವ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಮಂಗಮಾಯ ಮಾಡ್ತಾರೆ. ಒಂದ್ ವೇಳೆ ನಿಮ್ಮ ಕಾರು ರೋಡ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಸ್ವಲ್ಪ ಹುಷಾರಾಗಿದೆ. ಒಂದೇ ರಾತ್ರಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ 2 ಕಾರ್ಗಳ ಮ್ಯೂಸಿಕ್ ಸಿಸ್ಟಮ್ ಕಳುವಾಗಿದೆ. ಬಸವೇಶ್ವರ ನಗರದಲ್ಲಿ ಕಳ್ಳತನ ಆಗಿದ್ದು ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುಧವಾರ ತಡರಾತ್ರಿ ವಿನಯ್ ಅನ್ನುವರ ಕಾರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕಳುವು ಮಾಡಿದ್ದಾರೆ. ಈ ಸಂಬಂಧ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೈಕ್ ಕಳ್ಳರ ಹಾವಳಿ ಜಾಸ್ತಿಯಾಗಿದೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈಗಾಗಲೇ ಮ್ಯೂಸಿಕ್ ಸಿಸ್ಟಮ್ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಒಂದ್ ವೇಳೆ ರಾತ್ರಿ ಕಾರನ್ನ ಪಾರ್ಕ್ ಮಾಡಿಟ್ಟು ಹೋದ್ರೆ ಕಳ್ಳರು ಬಂದು ಕಾರಿನ ಗ್ಲಾಸ್ ಅನ್ನ ಒಡೆದು ಮ್ಯೂಸಿಕ್ ಸಿಸ್ಟಮ್ ಅನ್ನೇ ಕಳುವು ಮಾಡ್ತಾರೆ. ಮಂಗಮಾಯ ಮಾಡುವಂತಹ ದೃಶ್ಯವನ್ನ ಈಗಾಗಲೇ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಸೊ ಹುಷಾರಾಗಿರ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಪಾರ್ಕ್ ಮಾಡುವಂತಹ ಸ್ಥಳ ಯಾವುದು ಅನ್ನೋದನ್ನ ಒಂದೇ ರಾತ್ರಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದಂತಹ 2 ಕಾರ್ಗಳ ಮ್ಯೂಸಿಕ್ ಸಿಸ್ಟಮ್ ಅನ್ನೇ ಈಗಾಗಲೇ ಕಳ್ಳರು ತೆಗೆದು ತಮ್ಮ ಕೈಚಳಕವನ್ನ ತೋರಿಸಿರುವಂತದ್ದು. ಬಸವೇಶ್ವರ ನಗರದಲ್ಲಿ ಕಳ್ಳತನ ಆಗಿದ್ದು ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಈಗಾಗಲೇ ಸೆರೆಯಾಗಿದೆ. ಜೊತೆಗೆ ಬುಧವಾರ ತಡರಾತ್ರಿ ವಿನಯ್ ಅನ್ನುವರ ಕಾರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಅನ್ನು ಕಳುವು ಮಾಡಿದ್ದಾರೆ. ಈಗಾಗಲೇ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇವಿಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೈಕ್ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಕಳ್ಳರ ಕೈಚಳಕ ಇಲ್ಲೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವ ರೀತಿಯಾಗಿ ಬೈಕ್ ಕಳ್ಳರು ಕೂಡ ತಮ್ಮ ಕೈಚಳಕವನ್ನ ಮಾಡಿ ಬೈಕ್ ಅನ್ನೇ ಎಗರಿಸಿರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು. ಜೊತೆಗೆ ಮ್ಯೂಸಿಕ್ ಸಿಸ್ಟಮ್ ಕಳ್ಳರ ಕೈಚಳಕವನ್ನ ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಐಎಡಿಬಿ ಮುಖ್ಯ ಅಭಿವೃದ್ಧಿ ಅಧಿಕಾರಿ ಟಿಆರ್ ಸ್ವಾಮಿ ಎಸ್ಕೇಪ್ಗೆ ಎಸಿಬಿ ಕಾರಣ ಆಯ್ತಾ? ಹೀಗೊಂದು ಅನುಮಾನ ಈಗ ಮೂಡ್ತಾ ಇದೆ. ಯಾಕಂದ್ರೆ ಸ್ವಾಮಿಯಿಂದ ಸಾಕ್ಷ್ಯಾಧಾರ ನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರೋದು ಸ್ಪಷ್ಟ. 1988ರ ಸೆಕ್ಷನ್ 13(1) ಪ್ರಕಾರ ಅದನ್ನ ಬಂಧಿಸಬಹುದು. ಆದ್ರೆ ಸ್ವಾಮಿಯನ್ನ ಮಾತ್ರ ಎಸಿಬಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಎಸಿಬಿ ಮನೆಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಹಣದ ಬ್ಯಾಗ್ ಅನ್ನ ಹೊರಗಡೆ ಎಸೆದಿದ್ದ ಈ ಟಿಆರ್ ಸ್ವಾಮಿ ಈ ಮೂಲಕ ಸಾಕ್ಷ್ಯ ನಾಶಕ್ಕೂ ಕೂಡ ಆತ ಪ್ರಯತ್ನ ಪಟ್ಟಿದ್ದ. ಕೆಐಎಡಿಬಿ ಅಧಿಕಾರಿ ಸ್ವಾಮಿ ಆದ್ರೂ ಸ್ವಾಮಿಗೆ ಕೇವಲ ಸಮನ್ಸ್ ಅನ್ನ ಕೊಟ್ಟು ಎಸಿಬಿ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಈಗ ಸ್ವಾಮಿ ಅಂತೂ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಹುಡುಕಾಟವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.